ವಾಟ್ಸಪ್ ಗೈಸ್ ಎಲ್ಲ ಆಗಿದ್ರೆ ನಾನು ಮೇಲೆ ಪ್ರಥಮ ಗೇಮ್ ಇನ್ನೊಂದು ಹೊಚ್ಚ ವಿಡಿಯೋ ಸ್ವಾಗತ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ನೆದರಿಗೆ ಹೋಗ್ತಾ ಇದ್ದೇವೆ. ಬನ್ನಿ ನೋಡೋಣ ಗಾಯ್ಸ್. ಇವತ್ತು ಪಟಾಫಟ್ ಅಂತ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಎಲ್ಲದು ಮಾಡಿಬಿಡ್ರಿ ಗಾಯ್ಸ್. ನೋಡಿ ನಮ್ಮ ನೆದರ್ ಪೋರ್ಟಲ್ ಸ್ಕ್ವಾಡ್ ಟೈಪ್ ಮಾಡಿದ್ದೇನೆ. ಸ್ಕ್ವಾಡ್ ಅಂದರೆ ಕತ್ತಿ ಟೈಪ್ ಮಾಡಿದ್ದೀನಿ. ಇದು ನೋಡಿ ನನ್ನ ಸ್ಪೆಷಲ್ ಜಾಗ. ಇಲ್ಲಿ ಒಂದು ಕಟ್ತೀನಿ, ಏನೋ ಸ್ಪೆಷಲ್. ಅದು ನೆಕ್ಸ್ಟ್ ವೀಕ್ ಬರುತ್ತೆ. ನೆಕ್ಸ್ಟ್ ವೀಕ್ 100% ಬರುತ್ತೆ. ನೆಕ್ಸ್ಟ್ ವೀಕ್ ವಿಡಿಯೋ ಬಿಡ್ತೀನಿ ಫಟಾಫಟ್ ಅಂತ ಮಾಡಿದ್ದೆ. ಈ ವಿಡಿಯೋ ಗೈಸ್ ನಾನು ಜಸ್ಟ್ 10 ಲೈಕ್ಸ್ ಏಮ್ ಇಡ್ತಾ ಇದ್ದೀನಿ. ಜಸ್ಟ್ 10 ಲೈಕ್ ಹೌದು ಗಾಯ್ಸ್, ಫಟಾಫಟ್ ಅಂತ ಲೈಕ್ ಮಾಡಿ. ಇಲ್ಲಿ ಒಂದು ಸ್ಪೆಷಲ್ ಆಗಿ ಬರುತ್ತೆ ನೆಕ್ಸ್ಟ್ ವೀಕ್. 100% ತರ್ತೀನಿ. ಅಷ್ಟೇ ತನಕ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಆದಷ್ಟು ಬೇಗ ನಾವು 100ಗೆ ರೀಚ್ ಆಗಬೇಕು. 100ಗೆ ನಾವು ಹತ್ತಿರದಲ್ಲಿದ್ದೇವೆ. ಫಟಾಫಟ್ ಅಂತ ಹೋಗ್ಕೊಂಡು ಈಗ ಸೀದಾ ನೆದರಿಗೆ ಎಂಟ್ರ್ ಆಗಿಬಿಡುವನ. ಜೈ ನೆದರ್. ನೆದರಿಗೆ ಎಂಟರ್ ಆಗ್ತಾಯಿದ್ದೀವಿ ಗಾಯ್ಸ್. ಓಕೆ, ಬಿಲ್ಡಿಂಗ್ ಆಗ್ತಾಯಿದೆ. ನೆದರು ಕಟ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ನೆದರಿಗೆ ಮೊದಲೇ ಬಂದಿದ್ದೆ, ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದೆ. ನೀವು ವಿಡಿಯೋ ಮಾಡೋಣ ಅಂತ ಇದ್ದೆ, ಯಾವುದೇ ಲೂಟ್ ಮಾಡಿಲ್ಲ. ಬಂದು ಎಲ್ಲದು ನೋಡಿ ದಾರಿ ಎಲ್ಲ ಮಾಡಿಟ್ಟಿದ್ದೆ ಗಾಯ್ಸ್, ನಿಮಗಾಗಿ ಈಸಿ ಆಗಲಿ ಅಂತ. ತುಂಬ ಹೊತ್ತಾಗತ್ತೆ ಅಂತ ಮೊದಲೇ ನೆದರಿಗೆ ಬಂದಿದ್ದೆ. ಸ್ಟಾರ್ಟ್ ಬಂದಿವಿ, ನೆದರ್ ಹತ್ರ ಇದ್ದೀವಿ. ಯಾನು ಇಲ್ಲದೆ ಇದ್ದರೆ ಸಾಕು, ಯಾನು ಸ್ಪಾನ್ ಆಗಿಬಿಟ್ರೆ. ಇಲ್ಲೆಲ್ಲ ನಾನೇ ಕಟ್ಟಿಟ್ಟಿದ್ದೆ. ಎಲ್ಲೆಲ್ಲ ಕೆಳಗೆ ಲಾವ ಐತಿಯಲ್ಲ, ಯಾರು ಬೀಳಬಾರ್ದು ಅಂತ. ಮಸ್ತ್ ಇದೆಯಲ್ಲ, ಇದೊಂದು ದಾರಿ ಎಲ್ಲ ಮಾಡಿಟ್ಟಿದ್ದೆ ನೋಡ್ರಿ. ಇಲ್ಲಿ ಫುಲ್ಲು ಲಾವಾ ಫುಲ್ ಐತಿ ಕೆಳಗಡೆ. ಇಲ್ಲಿ ನೋಡ್ರಿ ಫುಲ್ಲು ಲಾವಾ ಇಲ್ಲಿ ಕೆಳಗಡೆ. ಫುಲ್ಲ ಬಿದ್ದರೆ ನಮ್ಮ ಮೂಳೆ ಅಲ್ಲ, ನಮ್ಮ ಬೂದಿ ಆಗಿಬಿಡ್ತೀವಿ. ಮೂಳೆ ಕೂಡ ಸಿಗಲ್ಲ ಬಿದ್ದರೆ. ಬೂದಿ ಭಸ್ಮ ಆಗ್ಬಿಡ್ತೀವಿ ಕೆಳಗೆ ಬಿದ್ದರೆ. ಆ ಸೈಡ್ ಒಂದು ಬ್ಯಾಷನ್ ಇದೆ. ಇದು ಎಂಥ ಲಕ್ಕಿಂಗ್ ಗಾಯ್ಸ್. ಈ ಸೈಡ್ ಎಲ್ಲ ಬೋಯಮ್ಮು ಇದೆ ಇದರಲ್ಲಿ. ಸೋಲ್ ಸ್ಯಾಂಡು, ಈ ನೆದರ್ ಫೋರ್ಟ್ರೆಸ್ಸು. ಇದು ಡೈಮಂಡ್ ಪಿಕೆಕ್ಸಲ್ಲಿ ಬರಲ್ಲ ತಾನೆ? ಇದರಲ್ಲಿ ಡೈಮಂಡ್ ಪಿಕೆಕ್ಸಲ್ಲಿ ಬರಲ್ಲ. ತುಂಬ ಹೊತ್ತು ಬೇಕಾಗುತ್ತೆ ಅಲ್ಲ. ಒಂದ್ಸಲ ಹೊಡೆದು ನೋಡೋಣ. ಓಕೆ, ಹೊಡಿತಾ ಇದೆ. ಇದು ಹೊಡಿಯುತ್ತಂತ ನೋಡೋಣ ಫಸ್ಟು. ಪಟಾಫಟ್. ಇಲ್ಲ, ಹೊಡೆಯಲ್ಲ ಇದು, ತುಂಬ ಹೊತ್ತು ಬೇಕಾಗತ್ತೆ. ಇದು ನೋಡಿ ಫುಲ್ಲು ಕೆಳಗಡೆ ಇದೆ. ಅಲ್ಲಿ ಒಂಥರ ಬ್ಲಾಕ್ಸ್ ಬೋಯಮ್ ಇದೆ. ಇಲ್ಲಿ ನೋಡಿ ಮೆಟ್ಲಿಟ್ಟಿದೆ. ಇಲ್ಲಿ ಒಂಚೂರು ಹೊಡೆದಿಟ್ಟಾನೆ ಯಾರೋ ಬಡ್ಡಿ ಮಗ ಹೊಡೆದಿಟ್ಟಾನಿದ್ನ. ಫುಲ್ ಕೆಳಗೆ ನೋಡಿ ಫುಲ್ಲು ಲಾವ. ಈ ಬಿದ್ದರೆ ಬೂದಿ ಸಿಗುತ್ತೆ ನಮ್ಮದು. ಬೂದಿ ಯಾರ್ಯಾರು ಹೋಗೋಕೆ ಇಷ್ಟ ಇದೆಯಾ ಗಾಯ್ಸ್? ಬನ್ನಿ. ಫುಲ್ಲು ಕೆಳಗೆ ಹೋಗ್ಬೇಕು ಈಗ. ಫುಲ್ ಅಗಿತಾ ಕೆಳಗೆ ಹೋಗ್ಬೇಕು ಈಗ. ಫುಲ್ ಕೆಳಗೆ ಹೋಗೋಣ ಬನ್ನಿ. ಯವ್ವ, ಫುಲ್ ನೋಡಿರಿ. ಅದು ಆ ಸೈಡ್ ಒಂದು ಬೋಯಮ್ ಇದೆ. ಇದು ಫುಲ್ ಲಕ್ಕಿ ಗೈಸ್. ಆ ಸೈಡು ಒಂದು ಬ್ಲೂ ಬೋಯಮ್ ಇದೆ. ಬ್ಲೂ ಬೋಯಮ್ ಮತ್ತು ಬ್ಯಾಷನ್ ಇದೆ. ಆ ಸೈಡು ರೆಡ್ ಬೋಯಮ್ ಮತ್ತು ಇದು ನೆದರ್ ಫೋರ್ಟ್ರೆಸ್ ಇದೆ. ಆಮೇಲೆ ಈ ಥರದ್ದು ಈ ಬೋಯಮ್ಮು. ಆಮೇಲೆ ಫುಲ್ ದೂರ ಹೋದ್ರೆ ಸೋಲ್ ಸ್ಟ್ಯಾಂಡ್ ವ್ಯಾಲಿ. ಆಮೇಲೆ ಈ ಥರ ಸಿಮೆಂಟಿನ ಮರದ್ದು ಬೋಯಮ್ಮು ಮಸ್ತ್ ಇದೆ. ಇಲ್ಲಿ ಹ್ಯಾಪಿ ಗಾಸ್ಟ್ ಎಲ್ಲ ಸಿಗುತ್ತೆ. ಬ್ಲೇಸು ಎಲ್ಲ ಸಿಗುತ್ತೆ. ಫುಲ್ಲ ಮಸ್ತು ಇದೆ. ಬಟ್ ಡೇಂಜರ್ ಏನಂದ್ರೆ ಲಾವ ಇದೆ ಇಲ್ಲಿ. ಅಪ್ಪ ದೇವ್ರೆ, ಲಾವ ಅಂದರೆ ಲಾವ. ಬಿದ್ದರೆ ನಮ್ಮ ಭಸ್ಮ ಹೇಳ್ದಲ್ಲ, ಬಿದ್ದರೆ ಏನೂ ಸಿಗೋಲ್ಲ. ಎಲ್ಲ ಬರೀ ಮೂಳೆನೇ ಸಿಗೋದು ನಮಗೆ. ಫಟಾಫಟ್ ಅಂತ ಪಿಕ್ಯಾಕ್ಸ್ ಇಟ್ಕೊಂಡು ಹೋಗೋಣ ಬನ್ನಿ. ಫಟಾಫಟ್ ನಿಧಾನ ಕತ್ಬೇಕು. ಒಂದು ಹನಿ ಮಿಸ್ ಅಂದರೆ ಸೀದಾ ಲಾವಾಗೆ ಬಿಡ್ತೀವಿ. ಪಟಾಫಟ್. ಯಾರ ಪಟಾಫಟ್ ಆಗತ್ತಲ್ಲಿ. ಯಾರು ಬಂದ್ರಲ್ಲಿ? ಯಪ್ಪ ಯಾರಲ್ಲಿ ಯಾರಲ್ಲಿ ಮಾಡ್ದವ? ಯಾವ ಬಡ್ಡಿ ಮಗನ ಹೊಡೆದವ? ಯಪ್ಪ ಇವ ಹ್ಯಾಪಿ ಹ್ಯಾಪಿ ಗಾಸ್ಟ್ ಅಲ್ಲ, ಗಾಸ್ಟ್ ಸಾಯಿಸಬಿಡ್ತಾನೆ ನಮ್ಮನ್ನ ಬುಡ್ಡಿ ಮಗ. ಅವನ ಹತ್ರ ಫೈಟ್ ತಗೊಳಕ್ಕೆ ಹೋಗಲ್ಲ. ಯಾಕೆಂದ್ರೆ ನಮ್ಮ ಹತ್ರ ಬೋ ಇದ್ರೆ ನನ್ನ ಮಗನ ಟೆನ್ಷನ್ ತಗೊಳೋದು ಬೇಡ. ಬೋ ಇದ್ದರೆ ಒನ್ ಟ್ಯಾಪ್ ಕೊಡ್ತಿದ್ದೆ. ಬೋ ಇಲ್ಲ ನನ್ನ ಹತ್ರ. ಸ್ಕ್ವಾಡ್ ಇದೆ. ಸ್ಕ್ವಾಡ್ ಹತ್ರ ಅವ್ನು ಹೊಡಿಯೋಕ್ಕಾಗಲ್ಲ. ಯಾಕೆಂದ್ರೆ ಅವ್ನು ಫುಲ್ಲು ಬುಡ್ಡಿ ಮಗ ಫುಲ್ಲು ದೂರದಲ್ಲಿದ್ದಾನೆ. ಫುಲ್ ಹಾರ್ತಾನಲ್ಲ, ಅದಕ್ಕೆ ಹೊಡಿಯೋಕ್ಕಾಗಲ್ಲ. ಈ ಪಿಗ್ಲಿಂಗ್ಸ್ ಇದ್ದಾನೆ, ಸ್ವಲ್ಪ ನಿಧಾನ ಕೋಡ್ ಹೊಡಿಬೇಕು. ಇಲ್ಲಾಂದ್ರೆ ಬುಡ್ಡಿ ಮಗ ಹಾಗೆ ಹಾಕ್ಬಿಡ್ತಾನೆ. ಹಾಕಿ ಚಾಕು ತಗೊಂಡು ಹಾಗೆ ಚುಚ್ಚೇ ಬಿಡ್ತಾನೆ. ಇವನಿಗೆ ಹೊಡೆದ್ರೆ ಸಾಕು, ಇಡೀ ಸೈನ್ಯನೇ ಬರುತ್ತೆ. ಇವನು ಒಬ್ಬನೇ ಎದುರಿಸ್ಬೋದು, ಇಡೀ ಸೈನ್ಯ ಎದುರ್ಸೋಕ್ಕಾಗಲ್ಲ ಗಾಯ್ಸ್. ಇವನು ಒಂದಿಷ್ಟು ಜನರಿಗೆ ಗೊತ್ತಿರುತ್ತೆ. ಪಿಗ್ಲಿಂಗ್ಸಿಗೆ ಟಚ್ ಮಾಡಿದ್ರೆ ಸಾಕು, ಇಡೀ ನೆದರಲ್ಲಿರೋ ಎಲ್ಲ ಪಿಗ್ಲಿಂಗ್ಸು ಬಂದು ನಮಗೆ ಒಟ್ಟಾಕಿ ಹೊಡೆದೇ ಬಿಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ ಅಲ್ಲ. ಬುಡ್ಡಿ ಮಕ್ಕಳು ಜನ ಬರ್ತಾರೆ. ನಾವು ಹಾಗೆ ಜಪ್ತಾರೆ. ನೆದರಿಗೆ ಕಾಲು ಇಡೋಕ್ಕೆ ಆಗಲ್ಲ, ಆ ನಮ್ಮನೆ ಜನ ಬರ್ತಾರೆ. ಒಬ್ಬನ ಟಚ್ ಮಾಡಿದ್ರೆ ಸಾಕು. ಈ ಗೋಲ್ಡ್ನೆಲ್ಲ ಕದಿಲೇಬಾರ್ದು ಪಿಗ್ಲಿನ್ಸ್ ಎದುರಿಗೆ. ಆದರೂ ನಾನು ಕದಿತೀನಿ, ಯಾಕೆಂದ್ರೆ ನಾವು ಗೊತ್ತಲ್ಲ, ಲೆಜೆಂಡ್ಸ್. ಸ್ಟಾರ್ಟ್ ಮಾಡೋಣ ಫಟಾಫಟ್ ಅಂತ ಎಲ್ಲ ಹೊಡೆದ್ಬಿಡೋಣ. ಲಾಕ್ಸ್ ಎಲ್ಲ ಬೇಕು ಸ್ವಲ್ಪ. ಕತ್ಲೆ ಆಗಿಬಿಟ್ಟೈತೆ, ಫುಲ್ ಕಾಣಿಸೋದೇ ಇಲ್ಲ ಸರಿಯಾಗಿ. ಹೊಡಿ ಫುಲ್ ಹೊಡೆದ್ಬಿಡ್ಬೇಕು. ಇದರಿಂದ ವೈಟ್ ಕಲರು ಇದು ಬರಬೇಕು, ಕಾಂಟ್ರಾಕ್ಟ್ ಮಾಡ್ಬೋದು. ಇದರಿಂದ ಮಸ್ತ್ ಮಜಾ ಬರುತ್ತೆ ಗಾಯ್ಸ್.
ಫಟಾಫಟ್ ಅಂತ ಮಾಡಿಬಿಡೋಣ. ಎಲ್ಲ ಹೊಡಿಬೇಕು ಇನ್ನಲ್ಲ, ಹೊಡಿಯೋಣ ಫಟಾಫಟ್ ಅಂತ ಹೊಡಿಯೋಣ. ಫಟಾಫಟ್ ಅಂತ ತಗೊತೀನಿ, ಫಟಾಫಟ್ ಅಂತ ಎಲ್ಲ ಹೊಡೆದು ಬಿಡೋಣ. ಗೈಸ್ ಇನ್ನು ಕೆಳಗೆ ಬಿದ್ದರೆ ನಮ್ಮ ಮೂಳೆನೂ ಸಿಗೋಲ್ಲ. ಈ ನೆದರ್ ಇದೇ ಇತ್ತಲ್ಲ, ಇದು ಏನಂತಾರೆ ಏನ್ಷಿಯಂಟ್ ಡೆಬ್ರೀಸ್, ಅದ್ರ ನೆದರ್ ಆರ್ಮರ್ ಮಾಡ್ಕೊಳಕ್ಕೆ ಬಳಸ್ತಾರಲ್ಲ ಏನ್ಷಿಯಂಟ್ ಡೆಬ್ರೀಸ್ನ ಆಫ್ಲೈನಲ್ಲಿ ಹೊಡಿತೀನಿ. ಆಯ್ತಾ ಗೈಸ್, ಇನ್ನು ಏನು ಹೊಡಿಯೋಕ್ಕಾಗಲ್ಲ, ನೆಕ್ಸ್ಟ್ ಎಪಿಸೋಡ್ ಆಗಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಸ್ಪೆಷಲಾಗಿ ಬರುತ್ತೆ. ನೆಕ್ಸ್ಟ್ ವೀಕು ನಿಮ್ಗೆ ಗೊತ್ತೇ ಇರುತ್ತೆ. ಅಲ್ಲಿ ನೀವು ಏನು ಮಾಡಬೇಕು ಗೊತ್ತಲ್ಲ, ನಿಮ್ಗೆ ಗೊತ್ತಿರುತ್ತೆ. ಇಟ್ಸಲ್ಲ ಅಂತ ಹೇಳಿ ಫಟಾಫಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾನೆ ಇರ್ರಿ. ನೀವು ಒತ್ತುತ್ತಾನೆ ಇರಬೇಕು. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಮಾಡ್ತೀನಿ ಏನ್ಷಿಯಂಟ್ ಡೆಬ್ರೀಸ್. ಫಟಾಫಟ್ ಎಲ್ಲ ಐಟಮ್ಸ್ನ ತಗೊಳ್ಳೋಣ. ಈಗ ಇಲ್ಲೊಂದು ದಾರಿ ಇತ್ತಲ್ಲ, ಈ ದಾರಿಯಿಂದ ಹೋಗ್ಬಿಡೋಣ. ಈ ದಾರಿಯಲ್ಲಪ್ಪ ಗಾಶ್ ನನ್ನ ಮಗ ಇಲ್ಲದೆ ಇದ್ದರೆ ಸಾಕು, ಇಲ್ಲಾಂದ್ರೆ ನಾನು ಹೊಡೆದು ಬಿಡ್ತೀನಿ. ಒಂಥರ ಬೋ ಇಲ್ಲ ಗೈಸ್, ನಾನು ಯಾರಿಗೂ ಹೆದರಲ್ಲ ನೆದರಲ್ಲಿ. ಈ ಗಾಶ್ ನನ್ನ ಮಗನಿಗೆ ಹೆದರು ಸ್ವಲ್ಪ, ಯಾಕೆಂದರೆ ಅವನು ಬೋ ಇದ್ದರೆ ಯಾವನಿಗೂ ಹೆದರಲ್ಲ, ಬೋ ಇದ್ರಲ್ಲ ಅದಕ್ಕೆ ಸ್ವಲ್ಪ ಹೆದರಿಕೆ. ಬೋ ಇದ್ದರೆ ಒನ್ ಟ್ಯಾಪಿಗೆ ಹೋಗ್ತಾನೆ ಮಗ. ಒನ್ ಟ್ಯಾಪ್ ಒಳ್ಳೆ ಬೋ ಇರಬೇಕು. ನಾರ್ಮಲ್ ಬೋ ಆದರೆ 2 ಶಾಟು. ಇವನ ಜೊತೆ ಟ್ರೇಡ್ ಮಾಡೋಕ್ಕೆ ಬರೋಕ್ಕಾಗಲ್ಲ. ಈ ಗೋಲ್ಡ್ ತಗೊಂಡು ಪಿಗ್ಲಿನ್ಸ್ ಜೊತೆ ಟ್ರೇಡ್ ಮಾಡ್ಬೋದು. ಟ್ರೇಡ್ ಮಾಡಿರೋ ಅವ್ರು ಐಟಮ್ಸ್ ಕೊಡ್ತಾರೆ. ಇಲ್ಲ ಅದನ್ಗೆ ಅಷ್ಟು ಬಡ್ಡಿ ಮಗ ಜಾಗ ಬಿಟ್ಟು ಹೋಗೋದೇ ಇಲ್ಲ ಅಂತನಲ್ಲ. ಎಷ್ಟು ದೂರ ಹೋಗ್ಕನ್ಲಿ ಗಾಯ್ಸ್ ನಿಮಗೆ ಇದೆಲ್ಲ ಲೂಟ್ ಮಾಡಿ ಸಿಗ್ತೀನಿ, ಆಯಿತಾ ಗಾಯ್ಸ್. ಈ ವಿಡಿಯೋ ಎಂಡ್ ಆಗ್ತಿದ್ದಂಗೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಗಾಯ್ಸ್. 2000 years later. ಇನ್ನು ಸತ್ರು ಈ ಜಾಗಕ್ಕೆ ಬರ್ಬಾರ್ದು, ಇಲ್ಲಿ ನೆದರಿಗೆ ಬರಲೇಬಾರ್ದು. ಒಳ್ಳೊಳ್ಳೆ ಲೂಟ್ ಸಿಕ್ತು, ಹಂಗೆ ಒಳ್ಳೊಳ್ಳೆ ಶತ್ರುಗಳು ಬಂದರು. ಇನ್ನು ಸತ್ರು ಇನ್ನು ನೆದರಿಗೆ ಬರ್ಬೋದು. ಏನು ನಮ್ನಿ ಜನ ಅಂತೀರ ಕೇಳ್ತೀರ ಗಾಯ್ಸ್. ಈ ಥರ ಜನರನ್ನ ಎಲ್ಲೂ ನೋಡಿರಲಿಲ್ಲ. ಹೌದು ಗೈಸ್, ಈಗ ನೆದರಿಂದ ಬಂದಾಯಿತು. ಇನ್ನು ನಮಗೆ ಲಾಸ್ಟಿಗೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಿಗೆ. ಆದರೆ ವಿಡಿಯೋ ಇದು ಲೂಟ್ ಮಾಡೋಕ್ಕಿಂತ ಮುಂಚೆ ಅದೇನೆಂದರೆ ನನ್ನ ಹೌಸ್ ಟೂರು. ನಾನು ಲಾಸ್ಟ್ ಎಪಿಸೋಡಲ್ಲಿ ಒಂದು ಮನೆ ಕಟ್ಟಿದ್ದೆ, ನೀವು ನೋಡ್ಬೋದು. ಇನ್ನು ನೋಡಿ, ನಮಗೆ ಅದಕ್ಕಿಂತ ಮುಂಚೆ ಲೂಟ್ ಇರ್ತೀವಿ ನೋಡಿ. 4 ಹ್ಯಾಪಿ ಗೋಸ್ಟು, ಆರ್ಮರ್ ಟ್ರಿಮ್ಮರು ಅಂದರೆ ಆರ್ಮರ್ ಡಿಸೈನರು, ಗ್ಲೋ ಸ್ಟೋನು ಎಲ್ಲ ಒಂದೊಂದು ಸ್ಟಾಕ್ ಇಟ್ಕೊಂಬಂದಿನಿ. ಸೋಲ್ ಸ್ಯಾಂಡು ಏನು ಹೆವಿ ಲೂಟ್ ಸಿಕ್ತು. ಬ್ಲೇಸ್ ರಾಡು ಎಲ್ಲ ಸಿಕ್ತು. ಏನು ಲೂಟ್ ಮೇಲೆ ಲೂಟು. ಈ ಥರ ಲೂಟ್ ಎಲ್ಲೂ ಸಿಕ್ಕಿರಲಿಲ್ಲ. ಯಾಕೆಂದರೆ ಪೂರ್ತಿ ನೆದರ್ ಹುಡುಕಾಟೀನಿ ಫುಲ್ಲು. ಒಂದು 6 ತಾಸೇನೋ ಆಯ್ತು ಗೈಸ್. ಈಗ ನಾವು ಸೀದಾ ಲೂಟೆಲ್ಲ ಮನೇಲಿಟ್ವಿ. ಈಗ ಸೀದಾ ನಮ್ಮ ಮನೆಗೆ ಹೋಗೋಣ. ಲಾಸ್ಟ್ ಎಪಿಸೋಡಲ್ಲಂತೂ ಒಂದು ಮನೆ ಕಟ್ಟಿದ್ದೆ, ನೀವು ನೋಡಿರ್ಬೋದು. ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಆ ವಿಡಿಯೋಗೂ ಈ ವಿಡಿಯೋಗೂ ಲಿಂಕ್ ಇದೆ, ಈ ಮನೆಗೂ ಮತ್ತು ಲಾಸ್ಟ್ ವಿಡಿಯೋಗೂ ಲಿಂಕ್ ಇದೆ. ಫಟಾಫಟ್ ಅಂತ ಹೋಗಿ ವಿಡಿಯೋನ ಕ್ಲಿಕ್ ಮಾಡಿ. ನಾನು ಮೈನ್ಕ್ರಾಫ್ಟ್ ಸರ್ವೈವಲ್ ಸೀರೀಸ್ ಎಂಬ ಪ್ಲೇ ಲಿಸ್ಟಲ್ಲಿ ಈ ಎಪಿಸೋಡ್ನ ಹಿಂದಿನ ಎಪಿಸೋಡಲ್ಲಿದೆ. ಫಟಾಫಟ್ ಅಂತ ಚೆಕ್ಔಟ್ ಮಾಡಿ. ಈಗ ಹೋಗೋಣ ಸ್ಟಾರ್ಟಿಂಗಿಗೆ. ನಾವು ಬ್ರಿಡ್ಜ್ ಕಟ್ಟಿದ್ವಿ, ನೀವು ನೋಡ್ಬೋದು. ಲಾಸ್ಟ್ ಎಪಿಸೋಡಲ್ಲಿ ಇತ್ತು ಇದೇ ಥರ ನೋಡಿ. ಈಗ ನೋಡಿ ನಮ್ಮ ಮನೆ ಫುಲ್ ಕಂಪ್ಲೀಟ್ ಆಗಿದೆ. ನಾನು ಲಾಸ್ಟ್ ಎಪಿಸೋಡಲ್ಲಿ ಫಸ್ಟ್ ಫ್ಲೋರ್ ಕಟ್ಟಿದ್ದೆ. ನಾನು ಈಗ ಇದರಲ್ಲಿ ಫುಲ್ ಕಟ್ಟಿದ್ದೀನಿ ಆಫ್ಲೈನಲ್ಲಿ. ತುಂಬ ಹೊತ್ತು ಬೇಕು ಈ ಥರ ಮನೆ ಕಟ್ಟೋಕ್ಕೆ. ವಿಡಿಯೋದಲ್ಲಿ ತೋರಿಸಿರಲಿಲ್ಲ, ತುಂಬ ಟೈಮ್ ಆಗುತ್ತೆ ಅಂತ. ನೋಡಿ ಗಾಯ್ಸ್ ಹೆಂಗಿದೆ ನಮ್ಮ ಮನೆ. ತುಂಬ ಟೈಮ್ ಆಗಿತ್ತು ಕಟ್ಟೋಕ್ಕೆ. ಅದಕ್ಕೆ ನಾನು ವಾಪಸ್ ಈ ಆಫ್ಲೈನಲ್ಲಿ ಕಟ್ಟಿದ್ದೆ. ನೋಡೋಕ್ಕೆ ಚೆನ್ನಾಗಿದೆ. ಲಾಸ್ಟ್ ಸೈಡಿಗೆ 2 ಟ್ರೀ ಇಟ್ಟಿದ್ದೀನಿ. 2 ಸ್ಮಾಲ್ ಟ್ರೀ ಇದೆ, ಲಾಸ್ಟಿಗೆ 2 ಟ್ರೀ ಕಟ್ಟಿದ್ದೀನಿ. ಇದು ನನ್ನ ಬಾಗಿಲು. 3 ಇಂದ 4 ಬಾಗಿಲಿದೆ. 3 ದೊಡ್ಡ ಬಾಗಿಲು, 2 ಚಿಕ್ಕ ಬಾಗಿಲು. ಇದು ಫಸ್ಟ್ ಫ್ಲೋರು, ಇದು ಗ್ರೌಂಡ್ ಫ್ಲೋರು. ಇಲ್ಲಿ ಕೆಳಗಡೆ ಮೆಟ್ಲು ಕಡೆ ಏನಂತ ಒಂದು ರೂಮು. ಇದು ಒಂದು ಚಿಕ್ಕ ಜಾಗನೂ ಬಿಟ್ಟಿಲ್ಲ, ಯಾಕೆಂದರೆ ಜಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನಾರು ಒಂದು ಐಟಮ್ಸ್ ಇದಕ್ಕೆ. ಅದಕ್ಕೆ ಚೆನ್ನಾಗಿ ಮಾಡಿದ್ದೀನಿ. ಹೆಂಗಿದೆ ಅಂತ ಹೇಳ್ಬೋದು ನೀವು ನಮ್ಮ ಮನೆ. ಇದು ಸೈಡಿಗೆ ಇನ್ನೊಂದು ರೂಮ್ ಇದೆ, ಯಾಕೆಂದರೆ ಇದು ಮೆಟ್ಲು ಬರುತ್ತೆ. ಅಂದರೆ ಈ ಸೈಡಿಗೆ ಮೆಟ್ಲು ಬರುತ್ತೆ, ನೀವು ನೋಡ್ಬೋದು. ಅದಕ್ಕೆ ಇಲ್ಲೊಂದು ಚಿಕ್ಕ ರೂಮ್ ಬಿಟ್ಟಿದ್ದೀನಿ, ಜಾಗ ಖಾಲಿ ಬಿಟ್ಟಿಲ್ಲ. ಹೆಂಗಿದೆ ಅಂತ ನೋಡ್ಬೋದು. ಸೈಡಿಗೆ ಆ ಸೈಡಿಗೆ ಇನ್ನೊಂದು ರೂಮ್ ಕೂಡ ಇದೆ. ಇಲ್ಲೊಂದು ಬಾಗಿಲು ಬೇಸಾಗ್ಬಿಟ್ಟಿತ್ತಲ್ಲ, ಗೊತ್ತೇ ಇರಲಿಲ್ಲ ನನಗೆ. ಎಲ್ಲಿ ತೊಗೊಂಡ್ರೆ ಏನಾಗಲ್ಲ. ಫಟಾಫಟ್ ಅಂತ ಹೊಡೆದು ಟೂರ್ ಮಾಡ್ಬಿಡೋಣ. ಇದು ಇನ್ನೊಂದು ರೂಮು. ಈ ರೂಮಲ್ಲೂ ಐಟಮ್ಸ್ ಎಲ್ಲ ಇಡ್ಬೋದು. ಹೆಂಗಿದೆ ಇನ್ನೊಂದು ರೂಮು. ಇದು ನಮ್ಮ ಮೆಟ್ಲು. ಇದು ನಾವು ಅವಾಗಿಂದ ಹೊರಗಡೆ ಬಂದ್ರಲ್ಲ ಅದೇ ರೂಮ್. ಅವಾಗಿಂದ ಹೋದ್ವಲ್ಲ ಅದೇ ರೂಮ್ ಇದು. ಇದು ಕೆಳಗಡೆ ಅಂಡರ್ಗ್ರೌಂಡು ಇನ್ನೂ ಮಾಡಿಲ್ಲ, ಮಾಡಬೇಕು. ಅಂಡರ್ಗ್ರೌಂಡ್ ತುಂಬ ಹೊತ್ತು ಬೇಕಾಗುತ್ತೆ ಅಂತ ಇನ್ನೂ ಕಟ್ಟಿಲ್ಲ. ಅಂಡರ್ಗ್ರೌಂಡು ಟೈಮ್ ಇರಲಿಲ್ಲ ಅಷ್ಟು ಎಪಿಸೋಡ್. ಇದು ನನ್ನ ಫಸ್ಟ್ ಫ್ಲೋರು. ಇದು ನೋಡಿ, ಇದು ನನ್ನ ಎಂಟ್ರೆನ್ಸ್ ಬಾಗಿಲು. ಅಲ್ಲಿಂದ ಈ ಫ್ಲೋರ್ ಕಾಣಿಸುತ್ತೆ. ಚೆನ್ನಾಗಿತ್ತಲ್ಲ ಮಾಡಿತ್ತು. ಇದು ನನ್ನ ಫಸ್ಟ್ ಫ್ಲೋರಲ್ಲಿ. ಇದು ಇನ್ನೊಂದು ರೂಮು. ಹೆಂಗಿದೆ ಇದು, ಆ ಸೈಡ್ ಮೆಟ್ಲಿದೆ, ಅದಕ್ಕೆ ಇಲ್ಲಿ ಜಾಗ ಅಂತ ವೇಸ್ಟ್ ಮಾಡೋದಂತ ಇಲ್ಲಿ ಕಟ್ಟಿದ್ದೆ. ಆ ಸೈಡಿಗೆ ಇನ್ನೊಂದು ರೂಮ್ ಇದೆ, ಅದು ಚಿಕ್ಕದು. ನೀವು ನೋಡಿದ್ರಲ್ಲ, ಅದೇನು ಬಾಗಿಲೇನು ಹಾಕಿಲ್ಲ, ಅಷ್ಟೊಂದು ಕಾಣಿಸುತ್ತೆ.
ಹಿಂಗಿತ್ತು ನನ್ನ ಮನೆ ಫಸ್ಟ್ ಫ್ಲೋರು. ಈಗ ಸೀದಾ ನಾನು ತರ್ಡ್ ಫ್ಲೋರಿಗೆ ಹೋಗ್ಬಿಡೋಣ. ತರ್ಡ್ ಫ್ಲೋರ್ ಅಷ್ಟು ಒಂದೇನು ಸ್ಪೆಷಲಾಗಿ ಏನು ಕಟ್ಟಿಲ್ಲ, ನಾರ್ಮಲಾಗಿ ಕಟ್ಟಿದ್ದೀನಿ ನೋಡಿರಿ. ಏನೋ ಅಂಥ ರೂಮ್ಸ್ ಏನು ಕಟ್ಟಿಲ್ಲ ತರ್ಡ್ ಫ್ಲೋರಲ್ಲಿ. ಈಗ ನಾನು ಲಾಸ್ಟು ಟೆರಾಸಿಗೆ ಹೋಗೋಣ. ಟೆರಾಸಲ್ಲಿ ಗಿಡ ಎಲ್ಲ ಹಾಕಿದ್ದೀನಿ ಸೈಡಿಗೆ. ನೀವು ನೋಡ್ತಾ ಇರ್ಬೋದು ಹೆಂಗಿದೆ. ಮೇಲ್ಗಡೆ ಮಳೆ ಬಿದ್ದರೆ ಕೆಳಗೆ ಬೀಳಬಾರ್ದು ಅಂತ ಈ ಸ್ಲ್ಯಾಬ್ ಹಾಕಿದ್ದೆ. ಹೆಂಗೈತೆ ನನ್ನ ಮನೆ. ಹಾಗಾಗಿ ವಿಡಿಯೋ ಈ ಮನೆ ಮತ್ತು ನೆದರಿಗೆ ಹೋಗಿದ್ದು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫಟಾಫಟ್ ಅಂತ ಕಮೆಂಟಲ್ಲಿ ಹೇಳ್ಬಿಡ್ರಿ. ಯಾವ ವಯಸ್ಸು ವಿಡಿಯೋ ಎಂಡ್ ಮಾಡ್ತೀನಿ. ಯಾವ ವಯಸ್ಸು ವಿಡಿಯೋ ಬೆಳಗ್ಗೆ ನೋಡ್ತಾರೆ ಶುಭ ಮುಂಜಾನೆ, ಮಧ್ಯಾಹ್ನ ನೋಡ್ತಾರೆ ಶುಭ ಮಧ್ಯಾಹ್ನ, ಸಂಜೆ ನೋಡ್ತಾರೆ ಶುಭ ಸಂಜೆ, ರಾತ್ರಿ ನೋಡ್ತಾರೆ ಶುಭ ರಾತ್ರಿ. ಟಾಟಾ ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋಲಿ. ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ.